ಹಲೋ ಫ್ರೆಂಡ್ಸ್, ನಾವು ಬದುಕಿರ್ಬೇಕಾದ್ರೇನೆ ನಮ್ಮನ್ನ ತುಂಬಾ ಪ್ರೀತಿಸೋ ನಮ್ಮ ಎತ್ತ ತಾಯಿ ನಮ್ಮ ಎದುರುಗಡೆ ಬಂದು, ಅಯ್ಯೋ ದೇವ್ರೆ, ದಯವಿಟ್ಟು ನನ್ನ ಮಗನ ಪ್ರಾಣವನ್ನು ಬೇಗ ತೆಗೆದುಕೋ, ಮಗನ ಜೀವಕ್ಕೆ ಬೇಗ ಮುಕ್ತಿ ಕೊಡು ಅಂತ ಮನನೊಂದು ಅಳುತ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ತಾಯಿ ಹೃದಯ ಎಷ್ಟು ನೊಂದಿರ್ಬೇಡ. ಮತ್ತೆ ಇದನ್ನೆಲ್ಲ ಕಿವಿಯಾರೆ ಕೇಳಿಸ್ಕೊಂಡ ನಮ್ಗೆ ಹೇಗ್ ಅನ್ನಿಸ್ಬೇಡ. ಈ ತರ ನರಕದ ಪರಿಸ್ಥಿತಿ ನಮ್ಮ ಶತ್ರುಗಳಿಗೂ ಕೂಡ ಬರಬಾರ್ದು. ಆದ್ರೆ ದುಃಖದ ವಿಷಯ ಏನಂದ್ರೆ, ಕೆಲವು ಮಂದಿ ಬದುಕಿರ್ಬೇಕಾದ್ರೇನೆ ಈ ನರಕನ ನೋಡಿದ್ದಾರೆ. ಹೌದು, ನಾನು ಈಗ ಹೇಳೋದಕ್ಕೆ ಹೊರಟಿರೋ ಸ್ಟೋರಿ ಕೋಟ್ಯಾಂತರ ಜನರನ್ನ ಸ್ಟನ್ ಮಾಡಿದ ಸ್ಟೋರಿ. ವಿಜ್ಞಾನಿಗಳಿಗೆ ಮತ್ತೆ ವೈದ್ಯ ಲೋಕಕ್ಕೆ ಇವತ್ತಿಗೂ ಕೂಡ ಸವಾಲಾಗಿರೋ ಸ್ಟೋರಿ. ದ ಸ್ಟೋರಿ ಯು ಹ್ಯಾವ್ ಹರ್ಡ್ ನೆವರ್ ಬಿಫೋರ್. ಮಾರ್ಟಿನ್ ಪಿಸ್ಟೋರಿಯಸ್ ಸೌತ್ ಆಫ್ರಿಕಾ ದೇಶದಲ್ಲಿರೋ ಒಬ್ಬ ಫೇಮಸ್ ಆಥರ್. ಇವ್ರಿಗೆ 12 ವರ್ಷ ಇರ್ಬೇಕಾದ್ರೆ ಇವರ ಲೈಫ್ ಕೂಡ ಸಾಮಾನ್ಯ ಮಕ್ಕಳ ಹಾಗೆ ಖುಷಿಯಾಗಿ ಸಾಕ್ತಾ ಇರುತ್ತೆ. ಆದ್ರೆ 1988 ಜನವರಿ ತಿಂಗಳಲ್ಲಿ ನಡೆದ ಒಂದು ಘಟನೆ ಇವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆ ದಿನ ಇವರು ಸ್ಕೂಲಿಂದ ವಾಪಸ್ ಬಂದು ತುಂಬಾ ಗಂಟಲು ನೋವಿದೆ ಅಂತ ಹೇಳ್ತಾರೆ. ಕೇಳೋದಕ್ಕೆ ಇದು ಸಾಮಾನ್ಯ ವಿಷಯ ಅನ್ನಿಸ್ಬೋದು, ಆದ್ರೆ ದುಃಖದ ವಿಷಯ ಏನಂದ್ರೆ, ಇದೇ ಅವರು ಸ್ಕೂಲ್ಗೆ ಹೋಗಿದ್ದ ಕೊನೆ ದಿನ. ಇನ್ಯಾವತ್ತೂ ಸ್ಕೂಲ್ಗೆ ಮರಳಿ ಹೋಗೋದಕ್ಕಾಗಲ್ಲ ಅನ್ನೋದು. ದಿನಗಳು ಕಳೆದ ಹಾಗೆ ಇವರ ಆರೋಗ್ಯ ಪರಿಸ್ಥಿತಿ ಕ್ಷೀಣಿಸುತ್ತಾ ಹೋಗುತ್ತೆ. ಕೆಲವು ದಿನಗಳ ನಂತರ ಮಾರ್ಟಿನ್ಗೆ ತನ್ನ ಶರೀರದ ಮೇಲಿನ ನಿಯಂತ್ರಣನೇ ತಪ್ಪೋಗುತ್ತೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯನ ಕಳ್ಕೊಂಡಿರ್ತಾರೆ. ಮಾತಾಡೋ ಹಾಗೂ ಕೇಳಿಸ್ಕೊಳ್ಳೋ ಕ್ಷಮತೆನೇ ಹೊರಟೋಗಿರುತ್ತೆ. ಮೆಮೊರಿ ಲಾಸ್ ಆಗಿರುತ್ತೆ. ಯಾರಿಗೂ ಕೂಡ ಗೊತ್ತೇ ಆಗಿರೋಲ್ಲ ಮಾರ್ಟಿನ್ ಕೋಮಾಗೆ ಹೋಗಿದ್ದಾರೆ ಅನ್ನೋದು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಲ್ಲಿವರೆಗೂ ಕೂಡ ಇವರು ಕೋಮಾಗೆ ಹೋಗಿದ್ದು ಯಾಕೆ ಅನ್ನೋದನ್ನ ಯಾವ ಡಾಕ್ಟರ್ಸ್ಗೂ ಕೂಡ ಕಂಡುಹಿಡಿಯೋಕಾಗಿಲ್ಲ. ಆದ್ರೆ ಕೆಲವರು ಹೇಳೋ ಪ್ರಕಾರ ಇವ್ರಿಗೆ ಕ್ರಿಪ್ಟೋಕೋಕಲ್ ಮೆನಿಂಜೈಟಿಸ್ ಅಥವಾ ಸೆರೆಬ್ರಲ್ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು. ಯಾಕಂದ್ರೆ ಮುಂಚೆ ಇವ್ರಿಗೆ ಈ ಕಾಯಿಲೆ ಇತ್ತು. ಇದನ್ನ ಕಂಡುಹಿಡಿಯುವಷ್ಟೊತ್ತಿಗೆ ಕಾಲ ಮೀರೋಗಿತ್ತು. ಇವರನ್ನ ಗುಣಪಡಿಸೋ ಯಾವುದೇ ದಾರಿ ಡಾಕ್ಟರ್ಸ್ ಹತ್ರ ಇರ್ಲಿಲ್ಲ. ಎಲ್ಲಾ ಟ್ರೀಟ್ಮೆಂಟ್ಸ್ ಮಾರ್ಟಿನ್ ಮೇಲೆ ಫೇಲ್ ಆಗಿತ್ತು. ನಂತರ ಮಾರ್ಟಿನ್ ನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿ ಡಾಕ್ಟರ್ಸ್ ಮಾರ್ಟಿನ್ ತಂದೆ ತಾಯಿಗೆ ಈಗ ಹೇಳ್ತಾರೆ, ಪ್ರಪಂಚದಲ್ಲಿ ಯಾರಿಂದನೂ ಕೂಡ ನಿಮ್ಮ ಮಗನನ್ನ ಬದುಕಿಸೋದಕ್ಕೆ ಆಗಲ್ಲ. ನಿಮ್ಮ ಮಗ ಬದುಕಬೇಕು ಅಂದ್ರೆ ಆ ದೇವರೇ ಬರಬೇಕು, ಇಲ್ಲ ಏನಾದ್ರೂ ಚಮತ್ಕಾರ ನಡಿಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿದ್ದ ಮಾರ್ಟಿನ್ ಪೇರೆಂಟ್ಸ್ ಅಕ್ಷರಶಃ ಕಂಗಾಲಾಗಿರ್ತಾರೆ. ಅಂದಿಗೆ ಮಾರ್ಟಿನ್ಗೆ ಮತ್ತೆ ಹೊರ ಪ್ರಪಂಚಕ್ಕೆ ಇದ್ದ ಸಂಬಂಧ ಮುಗ್ದೋಗಿರುತ್ತೆ. ಈಗ ಇವರು ಒಂದು ಜೀವಂತ ಶವ. ಮಾರ್ಟಿನ್ ಬದುಕುಳಿಯೋ ಸಂಭವ 0% ಮಾತ್ರ ಇತ್ತು. ಪ್ರತಿಯೊಬ್ರು ಮಾರ್ಟಿನ್ ಸರಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರೆ ಮಾರ್ಟಿನ್ ಯಾವಾಗ ಗುಣ ಆಗ್ತಾರೆ ಅಥವಾ ಆಗ್ತಾರೋ ಇಲ್ವೋ ಅನ್ನೋ ನಂಬಿಕೆ ಕೂಡ ಯಾರಿಗೂ ಇರ್ಲಿಲ್ಲ. ಯಾಕಂದ್ರೆ ಯಾರಾದ್ರೂ ಕೋಮಾಗೆ ಹೋದ್ರೆ ಅವರು ಬದುಕುಳಿಯೋ ಚಾನ್ಸ್ ಕೇವಲ 58% ಮಾತ್ರ ಇರುತ್ತೆ. ಇನ್ನು 4ಕ್ಕೂ ಹೆಚ್ಚು ದಿನ ಕೋಮಾದಲ್ಲಿ ಇದ್ರೆ ಅವರು ಬದುಕುಳಿಯೋ ಚಾನ್ಸ್ 7% ಮಾತ್ರ. ಅದೇ 2 ವಾರದ ಮೇಲೆ ಹೋದ್ರೆ ಅವರು ಬದುಕುಳಿಯೋ ಚಾನ್ಸ್ ಕೇವಲ 2% ಮಾತ್ರ. ಸೊ ಮನುಷ್ಯರ ಹತ್ರ ಕೋಮಾದಿಂದ ಆಚೆ ಬರೋಕೆ ಜಾಸ್ತಿ ಸಮಯ ಇರಲ್ಲ. ಆದ್ರೂ ಇಲ್ಲಿ ಸ್ಟನ್ ಆಗೋ ವಿಷಯ ಏನಂದ್ರೆ, 2 ವಾರ ಕಳೆದ್ರೂ ಕೂಡ ಮಾರ್ಟಿನ್ ಪ್ರಾಣ ಹೋಗಿರಲ್ಲ. ಇವರ ಪೇರೆಂಟ್ಸ್ಗೆ ಒಂದು ಆಶಯ ಬಂದಿರುತ್ತೆ. ಆದ್ರೆ ದುರಂತ ಏನಂದ್ರೆ, 13 ವರ್ಷ ಕಳೆದ್ರೂ ಕೂಡ ಮಾರ್ಟಿನ್ ನ ಪ್ರಾಣ ಹೋಗಿರಲ್ಲ. ಸತತ 13 ವರ್ಷ ಜೀವಂತ ಶವವಾಗಿ ಉಸಿರಾಡ್ತಾ ಇರ್ತಾರೆ. ಇಲ್ಲಿಗೆ ಇದ್ದ ಅಲ್ಪ ಸ್ವಲ್ಪ ನಂಬಿಕೆ ಆಶಯ ಕೂಡ ಹೋಗಿರುತ್ತೆ. ಇನ್ಫ್ಯಾಕ್ಟ್ ಮಾರ್ಟಿನ್ ಅಮ್ಮ ಭಾವುಕರಾಗಿ ಇವರ ಮುಂದೆ ಅಳುತ್ತಾ ಹೇಳ್ತಾರೆ, ದೇವ್ರೆ, ನನ್ನ ಮಗನಿಗೆ ಬೇಗ ಮುಕ್ತಿ ಕೊಡು, ಈ ರೀತಿಯ ಪರಿಸ್ಥಿತಿಲಿ ನನ್ನ ಮಗನನ್ನು ನೋಡಕ್ ಆಗಲ್ಲ ಅಂತ. ಆದ್ರೆ ಒಂದು ದಿನ ನಡೆದ ಚಮತ್ಕಾರ ವೈದ್ಯ ಲೋಕವನ್ನೇ ಶೇಕ್ ಮಾಡಿತ್ತು. 25ನೇ ವಯಸ್ಸಲ್ಲಿ ಮಾರ್ಟಿನ್ಗೆ ಪ್ರಜ್ಞೆ ಬಂದಿರುತ್ತೆ. ಆ ದಿನ ಇವರ ಕುಟುಂಬದ ಪ್ರತಿಯೊಬ್ಬರು ಆನಂದ ಬಾಷ್ಪಕ್ಕೆ ಒಳಗಾಗಿರ್ತಾರೆ. ಯಾಕಂದ್ರೆ ಪ್ರಜ್ಞೆ ಬಂದ ನಂತರ ಮಾರ್ಟಿನ್ ಹೇಳಿದ್ದ ವಿಷಯ ಕೇಳಿದ್ದ ಪ್ರತಿಯೊಬ್ಬರು ರೋಮಾಂಚನಗೊಂಡಿರ್ತಾರೆ. ಈಗ್ಲೂ ಕೂಡ ಇದೊಂದು ಅನ್ಸಾಲ್ವ್ಡ್ ಮಿಸ್ಟ್ರಿ. ಮಾರ್ಟಿನ್ ಹೇಳೋ ಪ್ರಕಾರ ಕೋಮಾಗೆ ಹೋಗಿದ್ದ ಕೆಲವೇ ವರ್ಷಗಳಲ್ಲಿ ಇವ್ರಿಗೆ ಪ್ರಜ್ಞೆ ಬಂದಿರುತ್ತಂತೆ. ಇವರ ಸುತ್ತಮುತ್ತ ಏನೇ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಆದ್ರೆ ಮಾರ್ಟಿನ್ ನ ಶರೀರ ಶವವಾಗಿತ್ತು. ಎಲ್ಲರ ಮಾತು ಕೇಳಿಸ್ತಾ ಇತ್ತು, ಆದ್ರೆ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಲೈಕ್ ದೆವ್ವ ಭೂತಗಳ ತರ. ಆಕ್ಚುಲಿ ಇವರು ಒಂದು ರಾಕ್ಷಸರ ಲೋಕದಲ್ಲಿ ಕಳೆದೋಗಿರ್ತಾರೆ. ಅಲ್ಲಿಂದ ವಾಪಸ್ ಬರೋದು ಕೂಡ ಅಸಾಧ್ಯವಾಗಿತ್ತು. ಮುಂದೆ ಮಾರ್ಟಿನ್ ಹೇಳ್ತಾರೆ, ಯಾವಾಗ ಇವ್ರಿಗೆ ಪ್ರಪಂಚದ ಜೊತೆ ತಾನು ಇನ್ ಮುಂದೆ ಹೀಗೆ ಇರ್ಬೇಕು ಮತ್ತೆ ಬದುಕಬೇಕು ಅಂತ ಗೊತ್ತಾಗುತ್ತೋ, ಇವ್ರು ನನ್ಗೆ ಸಾವ್ಯಾಕ್ ಬರ್ಬಾರ್ದು ಅಂತ ತುಂಬಾ ಬೇಜಾರಾಗ್ತಿದಾರಂತೆ. ಮಾರ್ಟಿನ್ಗೆ ಗೊತ್ತಾಗಿರುತ್ತೆ ತಾನು ನಾರ್ಮಲ್ ಆಗಿದ್ದೀನಿ ಅನ್ನೋದು. ಆದ್ರೆ ಹೊರಗಡೆ ಪ್ರಪಂಚಕ್ಕೆ ಇದನ್ನ ಹೇಗೆ ತಿಳಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇವ್ರಿಗೆ ಕಣ್ಣಿನ ರೆಪ್ಪೆ ಕೂಡ ಮುಚ್ಚಿ ಬಿಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಇವ್ರಿಗೆ ಇವರ ಜೀವನನ ಬರೀ ಜೀವಂತ ಶವವಾಗಿ ಕಳೆಯೋದು ಬಿಟ್ರೆ ಯಾವುದೇ ಭವಿಷ್ಯದ ಬಗ್ಗೆ ಯೋಚನೆನೇ ಇರ್ಲಿಲ್ಲ. ಇನ್ನೂ ಮನ ಕಲಕುವ ಸಂಗತಿ ಏನಂದ್ರೆ,
ಮಾರ್ಟಿನ್ಗೆ ಪ್ರತಿದಿನ ಇವರ ತಾಯಿ ಅಳೋದು ಕೇಳಿಸ್ತಾ ಇರುತ್ತೆ. ಮತ್ತೆ ಮಾರ್ಟಿನ್ಗೆ ಇವರ ತಾಯಿ ಇದೆಲ್ಲ ಇವತ್ತಿಗೆ ಮುಗ್ದೋಗ್ಲಿ ಅಂತ ಹೇಳ್ತಾ ಇದ್ದಿದ್ದು ಕೂಡ ಗೊತ್ತಾಗ್ತಾ ಇರುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಆ ಸಂದರ್ಭದಲ್ಲಿ ಮಾರ್ಟಿನ್ ಇದನ್ನೆಲ್ಲ ಹೇಗ್ ತಡ್ಕೊಂಡಿರ್ಬೋದು ಅಂತ. ಮಾರ್ಟಿನ್ಗೆ ಗೊತ್ತಿತ್ತು, ಅಮ್ಮ ನನ್ ಒಳ್ಳೇದಕ್ಕೆ ನನ್ ಪ್ರಾಣ ಹೋಗಿ ಸ್ವರ್ಗದಲ್ಲಾದ್ರೂ ನೆಮ್ಮದಿಯಾಗಿರ್ಲಿ ಅಂತ ಹೇಳ್ತಿದ್ದಾರೆ ಅನ್ನೋದು. ಆದ್ರೆ ತಂದೆ, ಹೌದು, ಮಾರ್ಟಿನ್ ತಂದೆ ಯಾವ ತರ ವ್ಯಕ್ತಿ ಆಗಿದ್ರು ಅಂದ್ರೆ ತನ್ನ ಮಗನ ಮೇಲೆ ಪೂರ್ತಿ ಭರವಸೆ ಇಟ್ಟಿದ್ರು. ಪ್ರತಿದಿನ ಮಾರ್ಟಿನ್ ನ ಶುಚಿಗೊಳಿಸ್ತಾ, ಊಟ ಮಾಡಿಸ್ತಾ, ಶರೀರದ ಮಸಾಜ್ ಕೂಡ ಮಾಡ್ತಾ ಇದ್ರು, ಮಗ ಬೇಗ ಗುಣ ಆಗ್ಲಿ ಅಂತ. ಮತ್ತೆ ಮಾರ್ಟಿನ್ ತನ್ನ ಮೈಂಡ್ ಇಂದಾನೆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರು, ಕ್ಯಾಲ್ಕುಲೇಷನ್ ಸಮೇತ ಮಾಡ್ತಾ ಇದ್ರು. ಯಾಕಂದ್ರೆ ಮಾರ್ಟಿನ್ಗೆ ಅಲ್ಲಿಗಾಗ್ಲೇ ವಿಶ್ವಾಸ ಬಂದಿತ್ತು, ಒಂದಲ್ಲ ಒಂದು ದಿನ ತಾನು ಗುಣ ಆಗೇ ಆಗ್ತೀನಿ, ಮತ್ತೆ ಹೊರ ಪ್ರಪಂಚಕ್ಕೆ ನಾನು ಗುಣ ಆಗಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಅನ್ನೋ ನಂಬಿಕೆ ಇವರಲ್ಲಿತ್ತು. ಕೊನೆಗೆ ಇದೇ ನಂಬಿಕೆ ಹಾಗೂ ಆತ್ಮವಿಶ್ವಾಸ ಮಾರ್ಟಿನ್ಗೆ ಫಲ ನೀಡೋ ದಿನ ಬರುತ್ತೆ. ಒಂದು ದಿನ ಮಾರ್ಟಿನ್ ವೈದ್ಯ ಲೋಕವನ್ನೇ ಸ್ಟನ್ ಮಾಡ್ತಾರೆ. ಡಾಕ್ಟರ್ ರೆಗ್ಯುಲರ್ ಪ್ಯಾರಾಮೆಡಿಕ್ ಚೆಕಪ್ ಮಾಡ್ಬೇಕಾದ್ರೆ ಮಾರ್ಟಿನ್ ಡಾಕ್ಟರ್ಗೆ ತಾನು ಗುಣ ಆಗಿದ್ದೀನಿ ಅಂತ ಹೇಳಿ ತನ್ನ ಕಣ್ಣಿಂದ ಒಂದು ಸಂದೇಶನ ರವಾನೆ ಮಾಡಿರ್ತಾರೆ. ಅದೃಷ್ಟವಶಾತ್ ಏನಂದ್ರೆ ಡಾಕ್ಟರ್ ಇದನ್ನ ನೋಟಿಸ್ ಮಾಡಿರ್ತಾರೆ. ನಂತರ ಇವ್ರನ್ನ ಒಂದು ಸ್ಪೆಷಲ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾರ್ಟಿನ್ಗೆ ನಿಜವಾಗ್ಲೂ ಪ್ರಜ್ಞೆ ಬಂದಿದ್ಯಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾರ್ಟಿನ್ ಮೇಲೆ ಕೆಲವೊಂದು ಟೆಸ್ಟ್ ಗಳನ್ನ ನಡೆಸ್ತಾರೆ. ಮಾರ್ಟಿನ್ ಈ ಎಲ್ಲಾ ಟೆಸ್ಟ್ ಗಳನ್ನ ಪಾಸ್ ಮಾಡಿ ನನಗೆ ಮರುಜೀವ ಬಂದಿದೆ ಅಂತ ಹೇಳಿ ಪ್ರಪಂಚಕ್ಕೆ ಒಂದು ಸಂದೇಶ ಕೊಡ್ತಾರೆ. ನಂತರ ಮಾರ್ಟಿನ್ ನ ತಾಯಿ ಅವರ ಕೆಲಸಕ್ಕೆ ರಿಸೈನ್ ಮಾಡಿ ಸಂಪೂರ್ಣವಾಗಿ ಮಾರ್ಟಿನ್ಗೆ ಪಾಲನೆ ಹಾಗೂ ಸಹಾಯ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಇದೇ ಅಲ್ವಾ ತಾಯಿ ಪ್ರೀತಿ ಅಂದ್ರೆ. ಇಷ್ಟೇ ಅಲ್ಲ, ಮಾರ್ಟಿನ್ ಜೊತೆ ಮಾತಾಡೋದಕ್ಕೋಸ್ಕರ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ನ ಕೂಡ ಬರೀತಾರೆ. ಯಾವಾಗ ಮಾರ್ಟಿನ್ಗೆ ಕಮ್ಯುನಿಕೇಟ್ ನಡೆಸೋ ಎಬಿಲಿಟಿ ಬರುತ್ತೆ, ಮಾರ್ಟಿನ್ ತನ್ನ ಕಾಲೇಜ್ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡ್ತಾರೆ. ನಂತರ ಮಾರ್ಟಿನ್ಗೆ ಒಂದು ವೆಬ್ ಡೆವಲಪ್ಮೆಂಟ್ ಕಂಪನಿಯಿಂದ ಕೆಲಸ ಕೂಡ ಸಿಗುತ್ತೆ. ಇದೇ ಅಲ್ವಾ ಫ್ರೆಂಡ್ಸ್ ನಿಜವಾದ ಸಾಧನೆ ಅಂದ್ರೆ. ಮಾರ್ಟಿನ್ ಮುಖದಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಬರೋಕೆ ಶುರುವಾಗುತ್ತೆ. ನಂತರ ಇವರ ಪೂರ್ತಿ ಬಾಡಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಮಾರ್ಟಿನ್ ತನ್ನ ತಂಗಿಯ ಫ್ರೆಂಡ್ನೇ ಮದುವೆ ಆಗಿ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾರೆ. ನಂತರ 2011ರಲ್ಲಿ ಗೋಸ್ಟ್ ಬಾಯ್ ಅನ್ನೋ ಹೆಸರಲ್ಲಿ ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡ್ತಾರೆ. ಈ ಪುಸ್ತಕದಲ್ಲಿ ಇವರು ತಮ್ಮ ಸಂಪೂರ್ಣ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಇಲ್ಲಿ ಹೇಳಿದರೆ ಇವರು ಹೇಗೆ ಇವರು ಒಂದು ನರಕದಲ್ಲಿ ಜೀವನ ಮಾಡ್ತಾ ಇದ್ರು, ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಯಾವತ್ತೂ ಕೂಡ ಇಷ್ಟಪಡಲ್ಲ ಅಂತ. ಮಾರ್ಟಿನ್ ಪಿಸ್ಟೋರಿಯಸ್ ಲೈಫ್ ಎಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್. ನಂಬಿಕೆ, ತಾಳ್ಮೆ ಹಾಗೂ ಕಷ್ಟ ಇವುಗಳಿಂದ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಪಡಿಬಹುದು ಅನ್ನೋದಕ್ಕೆ ಮಾರ್ಟಿನ್ ಇವತ್ತಿಗೂ ಕೂಡ ಜೀವಂತ ಸಾಕ್ಷಿಯಾಗಿದ್ದಾರೆ. ನನಗೆ ವಿಶ್ವಾಸ ಇದೆ ಮಾರ್ಟಿನ್ ಪಿಸ್ಟೋರಿಯಸ್ ರ ಈ ಇನ್ಸ್ಪಿರೇಷನಲ್ ಜರ್ನಿ ನಿಮ್ಗೆ ಇಷ್ಟ ಆಗಿದೆ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಅಂಡ್ ಗುಡ್ ಬೈ.